Hi friends, welcome back to LV Commerce tutorial. ಈಗ ಫೋರ್ತ್ ಯೂನಿಟಲ್ಲಿ ಬಿಸ್ನೆಸ್ ಫಿನಾನ್ಸ್. ಯಾವ್ದು ಫಸ್ಟು? ಸ್ಕೋಪ್ ಆ್ಯಂಡ್ ಸೋರ್ಸ್ ಆಫ್ ಫಿನಾನ್ಸ್, ಲೀಸ್ ಫಿನಾನ್ಸಿಂಗ್, ಕಾಸ್ಟ್ ಆಫ್ ಕ್ಯಾಪಿಟಲ್ ಆ್ಯಂಡ್ ಟೈಮ್ ವ್ಯಾಲ್ಯೂ ಆಫ್ ಮನಿ, ಕ್ಯಾಪಿಟಲ್ ಸ್ಟ್ರಕ್ಚರ್, ಕ್ಯಾಪಿಟಲ್ ಬಡ್ಜೆಟಿಂಗ್ ಡಿಸಿಷನ್ಸ್. ಕ್ಯಾಪಿಟಲ್ ಬಡ್ಜೆಟಿಂಗ್ ಡಿಸಿಷನ್ಸಲ್ಲಿ ಕನ್ವೆನ್ಷನಲ್ ಆ್ಯಂಡ್ ಸೈಂಟಿಫಿಕ್ ಟೆಕ್ನಿಕ್ಸ್ ಆಫ್ ಕ್ಯಾಪಿಟಲ್ ಬಡ್ಜೆಟಿಂಗ್ ಅನಾಲಿಸಿಸ್, ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್. ಅದರಲ್ಲಿ ಯಾವುದೆರಡು? ಡಿವಿಡೆಂಡ್ ಡಿಸಿಷನ್ಸ್ ಆ್ಯಂಡ್ ಥೇರೀಸ್ ಆ್ಯಂಡ್ ಪಾಲಿಸೀಸ್. ನೆಕ್ಸ್ಟ್ ಯಾವುದು? ರಿಸ್ಕ್ ಆ್ಯಂಡ್ ರಿಟರ್ನ್ಸ್ ಅನಾಲಿಸಿಸ್. ಇದರಲ್ಲಿ ಅಸೆಟ್ಸ್ ಸೆಕ್ಯುರಿಟೈಸೇಷನ್. ನೆಕ್ಸ್ಟ್ ಇಂಟರ್ನ್ಯಾಷನಲ್ ಮಾನಿಟರಿ ಸಿಸ್ಟಮ್, ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್. ಇದರಲ್ಲಿ ಎಕ್ಸ್ಚೇಂಜ್ ರೇಟ್ ರಿಸ್ಕ್ ಆ್ಯಂಡ್ ಹೆಡ್ಜಿಂಗ್ ಟೆಕ್ನಿಕ್ಸ್. ಇಂಟರ್ನ್ಯಾಷನಲ್ ಫಿನಾನ್ಷಿಯಲ್ ಮಾರ್ಕೆಟ್ಸ್ ಆ್ಯಂಡ್ ಇನ್ಸ್ಟ್ರೂಮೆಂಟ್ಸ್, ಯುರೋ ಕರೆನ್ಸಿ, GDRS, ADRS. ADR, ಯುರೋ ಕರೆನ್ಸಿ ಇವೆಲ್ಲ ನಾನು ಸಪ್ರೇಟ್ ಟಾಪಿಕ್ಸ್ ತಗೊಂಡು ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಫ್ರೆಂಡ್ಸ್. ನೆಕ್ಸ್ಟ್ ಇಂಟರ್ನ್ಯಾಷನಲ್ ಆರ್ಬಿಟ್ರೇಜ್, ಮಲ್ಟಿನ್ಯಾಷನಲ್ ಕ್ಯಾಪಿಟಲ್ ಬಡ್ಜೆಟಿಂಗ್. ಇಲ್ಲಿ 4th ಚಾಪ್ಟರ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ 5th ಚಾಪ್ಟರ್ ನೋಡೋಣ. ಈಗ 5th ಯೂನಿಟ್, ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ರಿಸರ್ಚ್ ಮೆಥಡ್ಸ್, ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ, ಮೆಜರ್ಸ್ ಆಫ್ ಡಿಸ್ಪರ್ಷನ್, ಮೆಜರ್ಸ್ ಆಫ್ ಸ್ಕ್ಯೂನೆಸ್, ಕೋರಿಲೇಷನ್ ಆ್ಯಂಡ್ ರಿಗ್ರೆಷನ್ ಆಫ್ ಟು ವೇರಿಯಬಲ್ಸ್, ಪ್ರಾಬಬಿಲಿಟಿ. ಇದರಲ್ಲಿ ಅಪ್ರೋಚಸ್ ಟು ಪ್ರಾಬಬಿಲಿಟಿ, ಬಯಾಸ್ ಥೇರಮ್, ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ಸ್. ಇದರಲ್ಲಿ ಬೈನೋಮಿಯಲ್, ಪಾಯ್ಸನ್ ಆ್ಯಂಡ್ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ಸ್. ರಿಸರ್ಚ್, ಕಾನ್ಸೆಪ್ಟ್ ಆ್ಯಂಡ್ ಟೈಪ್ಸ್, ರಿಸರ್ಚ್ ಡಿಸೈನ್ಸ್. ಡಾಟಾ, collection and classification of data, sampling and estimation. Concepts, methods of sampling, probability and non-probability methods, sampling distribution, central limit theorem, standard error, statistical estimation. ನೆಕ್ಸ್ಟ್ ಯಾವುದು? ಹೈಪೋಥಿಸಿಸ್ ಟೆಸ್ಟಿಂಗ್. ಇದರಲ್ಲಿ G-ಟೆಸ್ಟ್, T-ಟೆಸ್ಟ್, ಅನೋವಾ, ಕೈ-ಸ್ಕ್ವೇರ್ ಟೆಸ್ಟ್, ಮ್ಯಾನ್ ವೈಟನಿಂಗ್ ಟೆಸ್ಟ್, U-ಟೆಸ್ಟ್, ಕ್ರುಸ್ಕಾಲ್-ವ್ಯಾಲಿಸ್ ಟೆಸ್ಟ್, H-ಟೆಸ್ಟ್, ರ್ಯಾಂಕ್ ಕೋರಿಲೇಷನ್ ಟೆಸ್ಟ್ ಇದೆಲ್ಲನೂ ಬರುತ್ತೆ. ಹಂಗೆ ಲಾಸ್ಟ್ಗೆ ರಿಪೋರ್ಟ್ ರೈಟಿಂಗ್. ಇಲ್ಲಿಗೆ 5th ಯೂನಿಟ್ ಕಂಪ್ಲೀಟ್ ಆಯಿತು. ಇದೆಲ್ಲ ನಾನು ಸಪ್ರೇಟ್ ಟಾಪಿಕ್ಸ್ ತಗೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟ್ 6th ಯೂನಿಟ್ ನೋಡೋಣ. ಈಗ 6th ಯೂನಿಟ್, ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್. ಇದರಲ್ಲಿ ಯಾವುದು? ಪ್ರಿನ್ಸಿಪಲ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್, ಆರ್ಗನೈಸೇಷನ್ ಸ್ಟ್ರಕ್ಚರ್. ಆರ್ಗನೈಸೇಷನ್ ಸ್ಟ್ರಕ್ಚರಲ್ಲಿ ಫಾರ್ಮಲ್ ಆ್ಯಂಡ್ ಇನ್ಫಾರ್ಮಲ್ ಆರ್ಗನೈಸೇಷನ್, ಸ್ಪ್ಯಾನ್ ಆಫ್ ಕಂಟ್ರೋಲ್, ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಅಥಾರಿಟಿ. ಅದರಲ್ಲಿ ಡೆಲಿಗೇಷನ್ ಆಫ್ ಅಥಾರಿಟಿ ಆ್ಯಂಡ್ ಡಿಸೆಂಟ್ರಲೈಸೇಷನ್. ಮೋಟಿವೇಶನ್ ಆ್ಯಂಡ್ ಲೀಡರ್ಶಿಪ್. ಮೋಟಿವೇಶನ್ ಆ್ಯಂಡ್ ಲೀಡರ್ಶಿಪ್ಪಲ್ಲಿ ಕಾನ್ಸೆಪ್ಟ್ ಆ್ಯಂಡ್ ಥೇರೀಸ್. ಕಾರ್ಪೊರೇಟ್ ಗವರ್ನೆನ್ಸ್ ಆ್ಯಂಡ್ ಬಿಸ್ನೆಸ್ ಎಥಿಕ್ಸ್. ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್. ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟಲ್ಲಿ ಕಾನ್ಸೆಪ್ಟ್, ರೋಲ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್. ಹ್ಯೂಮನ್ ರಿಸೋರ್ಸ್ ಪ್ಲ್ಯಾನಿಂಗ್. ಇದರಲ್ಲಿ ಮತ್ತು ರಿಕ್ರೂಟ್ಮೆಂಟ್ ಆ್ಯಂಡ್ ಸೆಲೆಕ್ಷನ್, ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್, ಸಕ್ಸೆಷನ್ ಪ್ಲ್ಯಾನಿಂಗ್, ಕಾಂಪನ್ಸೇಷನ್ ಮ್ಯಾನೇಜ್ಮೆಂಟ್. ಇದರಲ್ಲಿ ಜಾಬ್ ಇವ್ಯಾಲ್ಯುವೇಷನ್, ಇನ್ಸೆಂಟಿವ್ಸ್ ಆ್ಯಂಡ್ ಫ್ರಿಂಜ್ ಬೆನಿಫಿಟ್ಸ್. ಪರ್ಫಾರ್ಮೆನ್ಸ್ ಅಪ್ರೈಸಲ್ ಇನ್ಕ್ಲೂಡಿಂಗ್ 360-degree ಪರ್ಫಾರ್ಮೆನ್ಸ್ ಅಪ್ರೈಸಲ್. ಕಲೆಕ್ಟಿವ್ ಬಾರ್ಗೇನಿಂಗ್ ಆ್ಯಂಡ್ ವರ್ಕರ್ಸ್ ಪಾರ್ಟಿಸಿಪೇಷನ್ ಇನ್ ಮ್ಯಾನೇಜ್ಮೆಂಟ್. ಪರ್ಸನಾಲಿಟಿ, ಪರ್ಸೆಪ್ಷನ್, attitudes, emotions, group dynamics, power and politics,
conflict and negotiations, stress management. Next, organizational culture. Organizational cultuರಲ್ಲಿ organizational development and organizational change. ಇಷ್ಟು 6th ಲೆಸನ್ ಕಂಪ್ಲೀಟ್ ಆಯಿತು. ಈಗ ಯೂನಿಟ್ 7th ಯೂನಿಟ್ಗೆ ಹೋಗೋಣ. ಬ್ಯಾಂಕಿಂಗ್ ಆ್ಯಂಡ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಓವರ್ವ್ಯೂ ಆಫ್ ಇಂಡಿಯನ್ ಫಿನಾನ್ಷಿಯಲ್ ಸಿಸ್ಟಮ್ಸ್. ಇದರಲ್ಲಿ ಟೈಪ್ಸ್ ಆಫ್ ಬ್ಯಾಂಕ್ಸ್ ಯಾವ್ಯಾವ ಇದ್ದಾವೆ? ಕಮರ್ಷಿಯಲ್ ಬ್ಯಾಂಕ್ಸ್, ರೀಜನಲ್ ರೂರಲ್ ಬ್ಯಾಂಕ್ಸ್, ಫಾರಿನ್ ಬ್ಯಾಂಕ್ಸ್, ಕೋಆಪರೇಟಿವ್ ಬ್ಯಾಂಕ್ಸ್. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಫಂಕ್ಷನ್ಸ್ ಏನು ಮತ್ತು ರೋಲ್ ಆ್ಯಂಡ್ ಮಾನಿಟರಿ ಪಾಲಿಸಿ ಮ್ಯಾನೇಜ್ಮೆಂಟ್, ಅದರದ್ದು ರಿಸರ್ವ್ ಬ್ಯಾಂಕಿಂದ ಏನು ಪಾತ್ರ ಏನು ಅಂತೇಳಿ ಎಲ್ಲ ಡೀಟೇಲಾಗಿ ನಾನು ಸಬ್ ಟಾಪಿಕ್ಸ್ ತಗೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ. ಬ್ಯಾಂಕಿಂಗ್ ಸೆಕ್ಟರ್ ರಿಫಾರ್ಮ್ಸ್ ಇನ್ ಇಂಡಿಯಾ. ಅದರಲ್ಲಿ ಬೆಸೆಲ್ ನಾರ್ಮ್ಸ್, ರಿಸ್ಕ್ ಮ್ಯಾನೇಜ್ಮೆಂಟ್, NPA ಮ್ಯಾನೇಜ್ಮೆಂಟ್, NPA ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್. ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸಲ್ಲಿ ಡೆವಲಪ್ಮೆಂಟ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಕಂಪನೀಸ್, ಮ್ಯೂಚುವಲ್ ಫಂಡ್ಸ್, ಪೆನ್ಷನ್ ಫಂಡ್ಸ್. ಫಿನಾನ್ಷಿಯಲ್ ರೆಗ್ಯುಲೇಟರ್ಸ್ ಇನ್ ಇಂಡಿಯಾ, ಡಿಜಿಟಲೈಸೇಷನ್ ಆಫ್ ಬ್ಯಾಂಕಿಂಗ್ ಆ್ಯಂಡ್ ಅದರ್ ಫಿನಾನ್ಷಿಯಲ್ ಸರ್ವಿಸಸ್. ಇದರಲ್ಲಿ ಇಂಟರ್ನೆಟ್ ಬ್ಯಾಂಕಿಂಗ್, ಮೊಬೈಲ್ ಬ್ಯಾಂಕಿಂಗ್, ಡಿಜಿಟಲ್ ಪೇಮೆಂಟ್ ಸಿಸ್ಟಮ್ಸ್ ಇವೆಲ್ಲ ಬರುತ್ತೆ. ನೆಕ್ಸ್ಟ್, ಇನ್ಸುರೆನ್ಸ್. ಇನ್ಸುರೆನ್ಸಲ್ಲಿ ಟೈಪ್ಸ್ ಆಫ್ ಇನ್ಸುರೆನ್ಸ್, ಲೈಫ್ಸ್ ಆ್ಯಂಡ್ ನಾನ್ ಲೈಫ್ ಇನ್ಸುರೆನ್ಸ್. ಅದರಲ್ಲಿ ರಿಸ್ಕ್ ಕ್ಲಾಸಿಫಿಕೇಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್, ಫ್ಯಾಕ್ಟರ್ಸ್ ಲಿಮಿಟಿಂಗ್ ದ ಇನ್ಸುರಬಿಲಿಟಿ ಆಫ್ ರಿಸ್ಕ್, ರೀಇನ್ಸುರೆನ್ಸ್, ರೆಗ್ಯುಲೇಟರಿ ಫ್ರೇಮ್ವರ್ಕ್ ಆಫ್ ಇನ್ಸುರೆನ್ಸ್, IRDA ಆ್ಯಂಡ್ ಇಟ್ಸ್ ರೋಲ್. ಇಲ್ಲಿಗೆ 7 ಚಾಪ್ಟರ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ 8th ಯೂನಿಟ್ ನೋಡೋಣ. ಯಾವುದಪ್ಪ ಅಂದರೆ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್. ಮಾರ್ಕೆಟಿಂಗಲ್ಲಿ ಕಾನ್ಸೆಪ್ಟ್ ಆ್ಯಂಡ್ ಅಪ್ರೋಚಸ್, ಮಾರ್ಕೆಟಿಂಗ್ ಚಾನಲ್ಸ್, ಮಾರ್ಕೆಟಿಂಗ್ ಮಿಕ್ಸ್, ಸ್ಟ್ರಾಟಜಿಕ್ ಮಾರ್ಕೆಟಿಂಗ್ ಪ್ಲಾನಿಂಗ್, ಮಾರ್ಕೆಟ್ ಸೆಗ್ಮೆಂಟೇಷನ್, ಟಾರ್ಗೆಟಿಂಗ್ ಆ್ಯಂಡ್ ಪೊಸಿಷನಿಂಗ್. ಇದೆಲ್ಲ ಮಾರ್ಕೆಟಿಂಗಲ್ಲಿ ಬರುತ್ತೆ. ಪ್ರಾಡಕ್ಟ್ ಡಿಸಿಷನ್ಸ್. ಅದರಲ್ಲಿ ಕಾನ್ಸೆಪ್ಟ್, ಪ್ರಾಡಕ್ಟ್ ಲೈನ್, ಪ್ರಾಡಕ್ಟ್ ಮಿಕ್ಸ್ ಡಿಸಿಷನ್ಸ್, ಪ್ರಾಡಕ್ಟ್ ಲೈಫ್ ಸೈಕಲ್, ನ್ಯೂ ಪ್ರಾಡಕ್ಟ್ ಡೆವಲಪ್ಮೆಂಟ್. ಪ್ರೈಸಿಂಗ್ ಡಿಸಿಷನ್ಸ್. ಇದರಲ್ಲಿ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಪ್ರೈಸಿಂಗ್ ಡಿಟರ್ಮಿನೇಷನ್, ಪ್ರೈಸಿಂಗ್ ಪಾಲಿಸೀಸ್ ಆ್ಯಂಡ್ ಸ್ಟ್ರಾಟಜೀಸ್. ಪ್ರಮೋಷನ್ ಡಿಸಿಷನ್ಸ್. ಯಾವ್ದು ಬರುತ್ತೆ ಪ್ರಮೋಷನ್ ಡಿಸಿಷನ್? ರೋಲ್ ಆಫ್ ಪ್ರಮೋಷನ್ ಇನ್ ಮಾರ್ಕೆಟಿಂಗ್, ಪ್ರಮೋಷನ್ ಮೆಥಡ್ಸ್, ಅಡ್ವರ್ಟೈಸಿಂಗ್, ಪರ್ಸನಲ್ ಸೆಲ್ಲಿಂಗ್, ಪಬ್ಲಿಸಿಟಿ, ಸೇಲ್ಸ್ ಪ್ರಮೋಷನ್ ಟೂಲ್ಸ್ ಆ್ಯಂಡ್ ಟೆಕ್ನಿಕ್ಸ್. ಪ್ರಮೋಷನ್ ಮಿಕ್ಸ್. ಡಿಸ್ಟ್ರಿಬ್ಯೂಷನ್ ಡಿಸಿಷನ್ಸ್. ಡಿಸ್ಟ್ರಿಬ್ಯೂಷನ್ ಡಿಸಿಷನ್ಸ್ ಯಾವ್ಯಾವು? ಚಾನಲ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ಸ್, ಚಾನಲ್ ಮ್ಯಾನೇಜ್ಮೆಂಟ್ ಇದೆಲ್ಲ ಬರುತ್ತೆ. ನೆಕ್ಸ್ಟ್ ಯಾವುದು? ಕನ್ಸ್ಯೂಮರ್ ಬಿಹೇವಿಯರ್, ಕನ್ಸ್ಯೂಮರ್ ಬೈಯಿಂಗ್ ಪ್ರಾಸೆಸ್, ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ಕನ್ಸ್ಯೂಮರ್ ಬೈಯಿಂಗ್ ಡಿಸಿಷನ್ಸ್. ಸರ್ವಿಸ್ ಮಾರ್ಕೆಟಿಂಗ್. ಟ್ರೆಂಡ್ಸ್ ಇನ್ ಮಾರ್ಕೆಟಿಂಗ್. ಟ್ರೆಂಡ್ಸ್ ಇನ್ ಮಾರ್ಕೆಟಿಂಗ್ ಯಾವ್ಯಾವುದು? ಸೋಷಿಯಲ್ ಮಾರ್ಕೆಟಿಂಗ್, ಆನ್ಲೈನ್ ಮಾರ್ಕೆಟಿಂಗ್, ಗ್ರೀನ್ ಮಾರ್ಕೆಟಿಂಗ್, ಡೈರೆಕ್ಟ್ ಮಾರ್ಕೆಟಿಂಗ್, ರೂರಲ್ ಮಾರ್ಕೆಟಿಂಗ್, CRM. ಇದರಲ್ಲಿನೂ CRM ಬರುತ್ತೆ. ನೆಕ್ಸ್ಟ್ ಯಾವುದು? ಲಾಜಿಸ್ಟಿಕ್ಸ್ ಮ್ಯಾನೇಜ್ಮೆಂಟ್. ಇಲ್ಲಿಗೆ 8th ಚಾಪ್ಟರ್ ಕಂಪ್ಲೀಟ್ ಆಯಿತು. ಈಗ 9th ಯೂನಿಟ್ ನೋಡೋಣ. 9th ಯೂನಿಟ್ ಯಾವುದು? ಲೀಗಲ್ ಆಸ್ಪೆಕ್ಟ್ಸ್ ಆಫ್ ಬಿಸ್ನೆಸ್. ಅದರಲ್ಲಿ ಏನೇನು ಬರುತ್ತೆ ಅಂತಂದರೆ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ ಎಷ್ಟು? 1872. ಎಲಿಮೆಂಟ್ಸ್ ಆಫ್ ಎ ವ್ಯಾಲಿಡ್ ಕಾಂಟ್ರಾಕ್ಟ್, ಕೆಪಾಸಿಟಿ ಆಫ್ ಪಾರ್ಟೀಸ್, ಫ್ರೀ ಕನ್ಸೆಂಟ್, ಡಿಸ್ಚಾರ್ಜ್ ಆಫ್ ಎ ಕಾಂಟ್ರಾಕ್ಟ್, ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಆ್ಯಂಡ್ ರೆಮಿಡೀಸ್ ಅಗೇನೆಸ್ಟ್ ಬ್ರೀಚ್, ಕ್ಯೂಸಿ ಕಾಂಟ್ರಾಕ್ಟ್ಸ್, ಸ್ಪೆಷಲ್ ಕಾಂಟ್ರಾಕ್ಟ್ಸ್, ಕಾಂಟ್ರಾಕ್ಟ್ಸ್ ಆಫ್ ಇಂಡಿಮಿನಿಟಿ ಆ್ಯಂಡ್ ಗ್ಯಾರಂಟಿ, ಕಾಂಟ್ರಾಕ್ಟ್ಸ್ ಆಫ್ ಬಾಯ್ಲ್ಮೆಂಟ್ ಆ್ಯಂಡ್ ಪ್ಲೆಡ್ಜ್, ಕಾಂಟ್ರಾಕ್ಟ್ಸ್ ಆಫ್ ಏಜೆನ್ಸಿ. ಸೇಲ್ ಆಫ್ ಗೂಡ್ಸ್ ಆ್ಯಕ್ಟ್ 1930, ಸೇಲ್ ಆಫ್ ಅಗ್ರಿಮೆಂಟ್ ಟು ಸೆಲ್, ಡಾಕ್ಟರೈನ್ ಆಫ್ ಕವೆಟ್ ಎಂಪ್ಟೋರ್,
Rights of unpaid seller and rights of buyer. Negotiable Instrument Act 1881. ಇದರಲ್ಲಿ ಯಾವ ಬರುತ್ತೆ? ಟೈಪ್ಸ್ ಆಫ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್, ನೆಗೋಷಿಯೇಷನ್ ಆ್ಯಂಡ್ ಅಸೈನ್ಮೆಂಟ್, ಡಿಸಾನರ್ ಆ್ಯಂಡ್ ಡಿಸ್ಚಾರ್ಜ್ ಆಫ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್, ದ ಕಂಪನೀಸ್ ಆ್ಯಕ್ಟ್ 2013, ನೇಚರ್ ಆ್ಯಂಡ್ ಕೈಂಡ್ಸ್ ಆಫ್ ಕಂಪನೀಸ್, ಕಂಪನಿ ಫಾರ್ಮೇಷನ್, ಮ್ಯಾನೇಜ್ಮೆಂಟ್, ಮೀಟಿಂಗ್ ಆ್ಯಂಡ್ ವೈಂಡಿಂಗ್ ಅಪ್ ಆಫ್ ಎ ಜಾಯಿಂಟ್ ಸ್ಟಾಕ್ ಕಂಪನಿ, limited liability partnership, structure and procedure of formation of LLP in India, the Competition Act 2002, the objectives and main provisions, the Information Technology Act 2000, objectives and main provisions, cyber crimes and penalties, the RTI Act 2005, objectives and main provisions, intellectual property rights, patents, trademarks, copyrights, emerging issues and intellectual properties, goods and service tax, objectives and main provisions, benefits of GST, implementation mechanism, working of dual GST. ಇಲ್ಲಿಗೆ 9 ಚಾಪ್ಟರ್ ಸಿಲೆಬಸ್ ಟಾಪಿಕ್ಸ್ ಕಂಪ್ಲೀಟ್ ಆಯಿತು. 10 ಚಾಪ್ಟರ್ ಸಿಲೆಬಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಟಾಪಿಕ್ ವೈಸ್ ವಿಡಿಯೋಸ್ ಮಾಡ್ತೀನಿ ಫ್ರೆಂಡ್ಸ್. 10th ಯೂನಿಟ್ ಇನ್ಕಮ್ ಟ್ಯಾಕ್ಸ್ ಆ್ಯಂಡ್ ಕಾರ್ಪೊರೇಟ್ ಟ್ಯಾಕ್ಸ್ ಪ್ಲ್ಯಾನಿಂಗ್. ಇನ್ಕಮ್ ಟ್ಯಾಕ್ಸ್ ಅದರಲ್ಲಿ ಏನು ಬರುತ್ತೆ? ಬೇಸಿಕ್ ಕಾನ್ಸೆಪ್ಟ್ಸ್, ರೆಸಿಡೆನ್ಷಿಯಲ್ ಸ್ಟೇಟಸ್ ಆ್ಯಂಡ್ ಟ್ಯಾಕ್ಸ್ ಇನ್ಸಿಡೆಂಟ್ಸ್, exempted incomes, agricultural incomes, computation of taxable income under various heads, deduction from gross total income, assessment of individuals, clubbing of incomes, international taxation, double taxation and its avoidance mechanism, transfer pricing, ಕಾರ್ಪೊರೇಟ್ ಟ್ಯಾಕ್ಸ್ ಪ್ಲ್ಯಾನಿಂಗ್ ಅದರಲ್ಲಿ ಏನು ಬರುತ್ತೆ? ಕಾನ್ಸೆಪ್ಟ್ಸ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ಕಾರ್ಪೊರೇಟ್ ಟ್ಯಾಕ್ಸ್ ಪ್ಲ್ಯಾನಿಂಗ್, ಟ್ಯಾಕ್ಸ್ ಅವಾಯ್ಡೆನ್ಸ್ ವರ್ಸಸ್ ಟ್ಯಾಕ್ಸ್ ಇವೇಷನ್, ಟೆಕ್ನಿಕ್ಸ್ ಆಫ್ ಕಾರ್ಪೊರೇಟ್ ಟ್ಯಾಕ್ಸ್ ಪ್ಲ್ಯಾನಿಂಗ್, ಟ್ಯಾಕ್ಸ್ ಕನ್ಸಿಡರೇಷನ್ ಇನ್ ಸ್ಪೆಸಿಫಿಕ್ ಬಿಸ್ನೆಸ್ ಸಿಚುವೇಶನ್ಸ್, ಮೇಕ್ ಆಫ್ ಬೈ ಡಿಸಿಷನ್ಸ್, ಓನ್ ಆರ್ ಲೀಸ್ ಆ್ಯನ್ ಅಸೆಟ್, ರಿಟೇನ್, renewal or replacement of asset, shutdown or continue operations, deduction and collection of tax at source, advance payment of tax, e-filing of income tax returns. ಇಲ್ಲಿಗೆ 10th ಚಾಪ್ಟರ್ ಆಲ್ಸೋ ಸಿಲೆಬಸ್ ಕಂಪ್ಲೀಟೆಡ್. ಸೊ ನೆಕ್ಸ್ಟ್ ವೀಡಿಯೋಸು ಟಾಪಿಕ್ ವೈಸ್ ಒಂದೊಂದು ಟಾಪಿಕ್ ಒಂದೊಂದು ಚಾಪ್ಟರ್ ಅದರಲ್ಲಿ ಟಾಪಿಕ್ಸ್ ತಗೊಂಡು ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡ್ಕೊತ ವೀಡಿಯೋಸ್ ಮಾಡ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಹಿಟ್ ದಿ ಬೆಲ್ ಐಕಾನ್ ಫಾರ್ ಯು ಗೆಟ್ ಮೋರ್ uploading videos. Thank you friends.